ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಏರ್ಮೆಟ್ ಕನ್ನಡಗೆ ಎಲ್ಲರಿಗೂ ಸುಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಏರೋಸ್ಪೇಸ್ ಮತ್ತು ಮೆಟಲರ್ಜಿ ಬಗೆಗಿನ ಕಿರುಪರಿಚಯ ತಿಳಿದುಕೊಂಡಿದ್ದೇವೆ. ಈಗ ಅದರ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನಾವು ಮೆಟಲರ್ಜಿಯಿಂದ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಲೋಹಶಾಸ್ತ್ರವು ಮಾನವ ಕುಲದ ಅತ್ಯಂತ ಪ್ರಾಚೀನ ತಂತ್ರಜ್ಞಾನವಾಗಿದೆ. ಇದು ಸುಮಾರು 10,000 ವರ್ಷಗಳಿಗಿಂತಲೂ ಹಳೆಯದ್ದು. ಸ್ನೇಹಿತರೆ, ಅನಾಟೋಲಿಯಾ ಎಂದರೆ ಇವತ್ತಿನ ಟರ್ಕಿಯಲ್ಲಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ತಾಮ್ರದ ಬಳಕೆಯ ಪುರಾವೆಗಳು ನಮಗೆ ಸಿಕ್ಕಿವೆ. ಅಲ್ಲಿ ಜನರು ತಾಮ್ರವನ್ನು ಕರಗಿಸಿ ತಮಗೆ ಹೇಗೆ ಬೇಕೋ ಹಾಗೆ ಆಕಾರದಲ್ಲಿ ರೂಪಿಸಿಕೊಳ್ಳುತ್ತಿದ್ದರು. ಇದು ಏಕೆ ಸಾಧ್ಯವಾಯಿತೆಂದರೆ ಫ್ರೆಂಡ್ಸ್, ಶುದ್ಧ ರೂಪದಲ್ಲಿ ಸಿಕ್ಕ ಧಾತುವು ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಆಕಾರದಲ್ಲಿ ರೂಪಿಸಿಕೊಳ್ಳಬಹುದಾಗಿದೆ. ಇದು ತುಂಬ ದುರ್ಬಲವಾಗಿರುತ್ತದೆ. ಇದನ್ನು ನೇಟಿವ್ ಓರ್ಸ್ ಎಂದು ಕರೆಯುತ್ತಾರೆ. ನೇಟಿವ್ ಓರ್ಸ್ನ ನಾವು ನಮಗೆ ತಾಮ್ರವನ್ನು ಕರಗಿಸಿ ನಮಗೆ ಹೇಗೆ ಬೇಕೋ ಹಾಗೆ ರೂಪಿಸಗೊಳ್ಳಬಹುದಾಗಿದೆ. ಇದು ಯಾಕಂದರೆ ಇದರಲ್ಲಿ ಅಶುದ್ಧತೆ ಪ್ರಮಾಣ ತುಂಬ ಕಡಿಮೆ. ಅಶುದ್ಧತೆ ಪ್ರಮಾಣ ತುಂಬ ಕಡಿಮೆ ಇದ್ದಾಗ ಇದಕ್ಕೆ ಸಂಸ್ಕರಣೆ ಬೇಕಾಗಿರುವುದಿಲ್ಲ. ನಂತರ ಲೋಹಶಾಸ್ತ್ರದ ತಂತ್ರಜ್ಞವು ಈಜಿಪ್ಟ್, ಮೆಸೊಪೊಟೇಮಿಯಾ ಹಾಗೂ ಹಲವು ದೇಶದ ಕಡೆ ಹರಡಿದವು. ಸ್ನೇಹಿತರೆ, ನಾವು ಲೋಹಶಾಸ್ತ್ರದ ಪುರಾವೆಗಳು ಭಾರತದಲ್ಲಿ ನೋಡುವುದಾದರೆ ಮೆಹರ್ಗಢ, ಇಂದಿನ ಪಾಕಿಸ್ತಾನ, ಅಲ್ಲಿ ತಾಮ್ರದ ಬಳಕೆಯ ಪುರಾವೆಗಳು ನಮಗೆ ಸಿಕ್ಕಿವೆ. ಮತ್ತು ಸಿಂಧು ಕಣಿವೆ ನಾಗರಿಕತೆ, ಅಲ್ಲಿ ಜನರು ತಾಮ್ರ, ಚಿನ್ನ, ಬೆಳ್ಳಿಯ ಬಳಕೆಯ ಪುರಾವೆ ನಮಗೆ ಸಿಕ್ಕಿವೆ. ಮತ್ತು ದಕ್ಷಿಣ ಭಾರತದಲ್ಲಿ ಜನರು ಐರನ್ ಸ್ಮೆಲ್ಟಿಂಗ್ ತಂತ್ರಜ್ಞಾನವು ತುಂಬ ಮುಂಚಿನಿಂದಲೂ ಉಪಯೋಗಿಸುತ್ತಿದ್ದರು. ಇದರ ಪುರಾವೆಗಳು ನಮಗೆ ಸಿಕ್ಕಿವೆ. ಈ ಸ್ನೇಹಿತರೆ, ಐರನ್ ಸ್ಮೆಲ್ಟಿಂಗ್ ಎಂದರೆ ಐರನ್ನಲ್ಲಿರುವ ಅಶುದ್ಧತೆಯನ್ನು ರಿಡ್ಯೂಸಿಂಗ್ ಏಜೆಂಟ್ ಮೂಲಕ ಅದನ್ನು ತೆಗೆಯುವುದು. ಇದನ್ನು ಐರನ್ ಸ್ಮೆಲ್ಟಿಂಗ್ ಎಂದು ಕರೆಯುತ್ತಾರೆ. ಕೊನೆಯದಾಗಿ ಊತ್ಸುಕ್ಕು, ಇದು ಮಧ್ಯಪ್ರಾಚ್ಯದಲ್ಲಿ ತುಂಬ ಪ್ರಸಿದ್ಧಿಯಾಗಿತ್ತು. ಇದರಿಂದ ಉತ್ಪನ್ನವಾಗಿರುವ ಖಡ್ಗವು ಮಧ್ಯಪ್ರಾಚ್ಯದಲ್ಲಿ ಡಮಾಸ್ಕಸ್ ಸ್ಟೀಲ್ ಎಂದೇ ಪ್ರಸಿದ್ಧಿ ಹೊಂದಿತ್ತು. ಇದು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಲೋಹಶಾಸ್ತ್ರದ ಪರಿಚಯ. ಸ್ನೇಹಿತರೆ, ಈಗ ಲೋಹಶಾಸ್ತ್ರದ ವಿಕಸನ ಬಗ್ಗೆ ನೋಡ್ತಾ ಹೋಗೋಣ. ನೇಟಿವ್ ಮೆಟಲ್ಸ್, ಸ್ವಾಭಾವಿಕ ಲೋಹಗಳ ಯುಗ. ಸ್ನೇಹಿತರೆ, ಆಗ ಜನರು ಪ್ರಕೃತಿಯಲ್ಲಿ ಸಿಗುವ ಶುದ್ಧ ರೂಪದಲ್ಲಿ ಸಿಗುವ ತಾಮ್ರ, ಚಿನ್ನ, ಬೆಳ್ಳಿ ಇದನ್ನು ಮೊಟ್ಟಮೊದಲು ಕಂಡುಹಿಡಿದರು ಮತ್ತು ಬಳಸಲು ಆರಂಭ ಮಾಡಿದರು. ಸ್ನೇಹಿತರೆ, ಇದಾಗಿತ್ತು ಮೆಟಲರ್ಜಿಯ ವಿಕಸನದ ಬಗ್ಗೆ ಮಾಹಿತಿ. ಈಗ ಲೋಹೀಯ ಬಂಧನ ಎಂದರೆ ಮೆಟಾಲಿಕ್ ಬಾಂಡಿಂಗ್ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೆಟಾಲಿಕ್ ಬಾಂಡಿಂಗ್ ಹೇಗೆ ಉಂಟಾಗುತ್ತೆ ಎಂದು ನೋಡುತ್ತಾ ಹೋದರೆ ಮಧ್ಯದಲ್ಲಿ ಮೊದಲು ನ್ಯೂಕ್ಲಿಯಸ್ ಇರುತ್ತದೆ. ಇದರಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತದೆ ಮತ್ತು ಹೊರವಲಯದಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತದೆ. ಇದು ಸದಾ ಸಂಚರಿಸುತ್ತಿರುತ್ತವೆ. ವೇಲೆನ್ಸ್ ಎಲೆಕ್ಟ್ರಾನ್ ತುಲನಾತ್ಮಕವಾಗಿ ಮತ್ತು ಸಡಿಲವಾಗಿ ಪರಮಾಣುವಿನೊಂದಿಗೆ ಬಂಧಿತವಾಗಿರುತ್ತದೆ. ಯಾವಾಗ ಎರಡು ಪರಮಾಣುಗಳು ಹತ್ತಿರ ಬಂದಾಗ ಅವು ಬರೀ ಒಂದೇ ಪರಮಾಣುವಿಗೆ ಸಂಬಂಧಿತವಾಗಿರುವುದಿಲ್ಲ, ಅದು ಪೂರ್ತಿ ರಚನೆಗೆ ಸಂಬಂಧಿತವಾಗಿರುತ್ತದೆ. ಇದನ್ನು ನಾವು CF ಎಲೆಕ್ಟ್ರಾನ್ಸ್ ಎಂದು ಕರೆಯುತ್ತೇವೆ. ಯಾವಾಗ ಈ ಎರಡು ಪರಮಾಣುಗಳು ಹತ್ತಿರ ಬಂದಾಗ ಅದರ ವೇಗ ಎಲೆಕ್ಟ್ರಾನ್ಗಳ ವೇಗ ಹೆಚ್ಚಾಗುತ್ತದೆ. ಎಲೆಕ್ಟ್ರಾನ್ಗಳ ವೇಗ ಹೆಚ್ಚಾದಾಗ ಒಂದು ಪರಮಾಣುವು ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಕಳೆದುಕೊಳ್ಳುತ್ತದೆ. ಯಾವಾಗ ಒಂದು ಪರಮಾಣು ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಕಳೆದುಕೊಳ್ಳುತ್ತೋ ಆಗ ಪಕ್ಕದಲ್ಲಿರುವ ಪ್ರೋಟಾನ್ಗಳ ಜೊತೆ ಪ್ರೋಟಾನ್ಗಳ ಜೊತೆ ಮಿಲನವಾಗಿ ಆಗುವ ಬಂಧನವೇ ಮೆಟಾಲಿಕ್ ಬಾಂಡಿಂಗ್ ಎಂದರೆ ಲೋಹೀಯ ಬಂಧನ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಈಗ ಲೋಹೀಯ ಬಂಧನದಿಂದ ಉಂಟಾಗುವ ಗುಣಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹೇಗೆ ಉಂಟಾಗುತ್ತದೆ? ಎಲೆಕ್ಟ್ರಾನ್ಗಳ ಮುಕ್ತ ಸಂಚಲನದಿಂದ ನಮಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಉಂಟಾಗುತ್ತದೆ. ಮತ್ತು ಹೀಟ್ ಟ್ರಾನ್ಸ್ಫರ್, ಎರಡನೇದಾಗಿ ಹೀಟ್ ಟ್ರಾನ್ಸ್ಫರ್ ಹೇಗೆ ಆಗುತ್ತೆ? ಹೀಟ್ ಟ್ರಾನ್ಸ್ಫರ್ ಹೇಗೆ ಆಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ತಾಪವನ್ನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇದರಿಂದ ನಮಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಮೇಲೇಬಿಲಿಟಿ ಎಂದರೆ ಮೃದುತ್ವತೆ, ಇದು ಹೇಗೆ ಆಗುತ್ತೆ? ಇದು ಹೇಗೆ ಎಂದರೆ ಫ್ರೆಂಡ್ಸ್, ಅಯಾನ್ ಪದರವು ಜಾರಿದಾಗ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಬಂಧನವನ್ನು ಕಾಪಾಡುತ್ತದೆ. ಇದರಿಂದ ನಮಗೆ ಮೇಲೇಬಿಲಿಟಿ ಸಿಗುತ್ತದೆ. ಮತ್ತು ಡಕ್ಟಿಲಿಟಿ ಎಂದರೆ ತಂತಿಯಾಗುವಿಕೆ ಹಾಗೂ ಮೆಟಲ್ಸ್ ಲಸ್ಟರ್ ಇದು ಹೇಗೆ ಆಗುತ್ತೆ ಅಂದರೆ ಫ್ರೆಂಡ್ಸ್, ಎಲೆಕ್ಟ್ರಾನ್ಗಳು ಲೈಟ್ ಅನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ನಮಗೆ ಮೆಟಲ್ಸ್ ಅಲ್ಲಿ ಹೊಳಪು ಕಂಡು ಬರುತ್ತದೆ.
ಸ್ನೇಹಿತರೆ, ಇದಾಗಿತ್ತು ಮೆಟಲರ್ಜಿಯ ವಿಕಸನ ಮತ್ತು ಅದರ ಮೂಲಗಳ ಬಗೆಯ ಸಣ್ಣ ಪರಿಚಯ. ಈಗ ಏರೋಸ್ಪೇಸ್ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ಏರೋಸ್ಪೇಸ್ ತಂತ್ರಜ್ಞಾನವು ಸುಮಾರು 2000 ವರ್ಷಗಳಿಗಿಂತಲೂ ಹಳೆಯದ್ದು. ಆದರೆ ಆಧುನಿಕ ಏರೋಸ್ಪೇಸ್ ತಂತ್ರಜ್ಞಾನವು ಕೇವಲ 120 ವರ್ಷಗಳಿಗಿಂತಲೂ ಹಳೆಯದ್ದು. ಸ್ನೇಹಿತರೆ, ಈಗ ಏರೋಸ್ಪೇಸಿನ ಮೂಲ ನೋಡ್ತಾ ಹೋದರೆ ಮೊದಲು ಪ್ರಾಚೀನ ಚೀನಾದಲ್ಲಿ ಚೀನಿಯರು ಗಾಳಿಪಟವನ್ನು ಕಂಡುಹಿಡಿದರು. ಅದು ಮೊಟ್ಟಮೊದಲ ಹಾರುವ ಸಾಧನಗಳಾಗಿತ್ತು. ಚೀನಿಯರು ಇದನ್ನು ಅಧ್ಯಯನ ಮಾಡಿದರು, ಗಾಳಿಯು ಹೇಗೆ ಲಿಫ್ಟ್ ಅನ್ನು ಉಂಟು ಮಾಡುತ್ತದೆ ಎಂದು. ಇದರಿಂದ ಆಧುನಿಕ ಏರೋಡೈನಮಿಕ್ಸ್ ಎಂದರೆ ವಾಯುಚಲನಶಾಸ್ತ್ರವನ್ನು ಕಂಡುಹಿಡಿಯಲು ಅಡಿಪಾಯವಾಯಿತು. 15ನೇ ಶತಮಾನದಲ್ಲಿ ಇಟಲಿಯಲ್ಲಿನ ಲಿಯೋನಾರ್ಡೋ ಡಾ ವಿಂಚಿಯವರು ತಮ್ಮ ರೇಖಾಚಿತ್ರಗಳಲ್ಲಿ ಹೆಲಿಕಾಪ್ಟರ್ ಮತ್ತು ಏರೋಪ್ಲೇನ್ಗಳ ಚಿತ್ರವನ್ನು ಬಿಡಿಸಿದ್ದರು. ಮತ್ತು ಆ ಕಾಲದಲ್ಲಿ ಲಭ್ಯವಾದ ವಸ್ತುಗಳು ಮತ್ತು ಇಂಜಿನ್ಗಳ ಮೂಲಕ ವಿನ್ಯಾಸಗಳನ್ನು ನಿರ್ಮಿಸುವುದು ಅಸಾಧ್ಯವಾಗುತ್ತಿತ್ತು. ಆದರೆ ಅವು ಆಧುನಿಕ ವಿಮಾನಯಾನ ಕ್ಷೇತ್ರಕ್ಕೆ ಪರಿಕಲ್ಪನೆಯನ್ನು ಪರಿಚಯಿಸಿದವು. ಸರ್ ಜಾರ್ಜ್ ಕೇಲಿಯವರು 4 ಮೂಲಭೂತ ಬಲಗಳನ್ನು, ಹಾರಾಟದ ಬಲಗಳನ್ನು ಕಂಡುಹಿಡಿದರು. ಮೊದಲನೇದಾಗಿ ಥ್ರಸ್ಟ್, ಮುಂದಕ್ಕೆ ಚಲಿಸುವ ಬಲ; ಡ್ರ್ಯಾಗ್, ಗಾಳಿಯಿಂದ ಉಂಟಾಗುವ ಪ್ರತಿರೋಧಕ ಬಲ; ವೇಟ್, ಗ್ರಾವಿಟಿಯಿಂದ ಉಂಟಾಗುವ ಕೆಳಕ್ಕೆ ಎಳೆಯುವ ಬಲ; ಲಿಫ್ಟ್ ಎಂದರೆ ಮೇಲೆತ್ತುವ ಬಲ. ಈ ಅವಧಿಯು ಹಾರಾಟವನ್ನು ಪರಿಕಲ್ಪನೆಯಿಂದ ನೈಜ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಪರಿಚಯಿಸಿತು. ಸ್ನೇಹಿತರೆ, 1903 ಪವರ್ಡ್ ಫ್ಲೈಟ್, ಆಗ ಇಂಜಿನ್ ಚಾಲಿತ ವಿಮಾನವನ್ನು ಕಂಡುಹಿಡಿದರು. ಇದು ಆಧುನಿಕ ಏರೋಸ್ಪೇಸ್ ತಂತ್ರಜ್ಞಾನವನ್ನು ಆರಂಭಿಕೆಯ ಸೂಚನೆಯಾಗಿತ್ತು. 1940 1960 ಇದು ಬಾಹ್ಯಾಕಾಶದ ವೇಗ, ಸ್ಪೇಸ್ ಏಜ್. ಈ ಅವಧಿಯಲ್ಲಿ ರಾಕೆಟ್ಗಳು ತುಂಬಾ ವೇಗವಾಗಿ ಅಭಿವೃದ್ಧಿಯನ್ನು ಕಂಡುಕೊಂಡವು. ಸ್ನೇಹಿತರೆ, 1969 ಈ ಅವಧಿಯಲ್ಲಿ ಮಾನವನು ಮೊದಲು ಚಂದ್ರನ ಮೇಲೆ ಕಾಲಿಟ್ಟನು. ಇದು ಏರೋಸ್ಪೇಸ್ ಕ್ಷೇತ್ರವನ್ನು ಭೂಮಿಯ ವಾತಾವರಣಕ್ಕಿಂತ ಬಾಹ್ಯಾಕಾಶದ ಕಡೆಗೆ ವಿಸ್ತರಿಸಿತು. ಸ್ನೇಹಿತರೆ, ಏರೋಸ್ಪೇಸ್ ತಂತ್ರಜ್ಞಾನದ ಮೂಲ ಯಾವುದು? ಸ್ನೇಹಿತರೆ, ಏರೋಸ್ಪೇಸ್ ತಂತ್ರಜ್ಞಾನವು ಬರೀ ಒಂದೇ ದೇಶದ ಕೊಡುಗೆಯಲ್ಲ, ಅದು ಹಲವಾರು ದೇಶದ ಕೊಡುಗೆಯಿಂದ ಕ್ರಮೇಣ ಅಭಿವೃದ್ಧಿಯಾಯಿತು. ಉದಾಹರಣೆಗೆ, ಚೀನಿಯರು ಗಾಳಿಪಟವನ್ನು ಕಂಡುಹಿಡಿದರು ಮತ್ತು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಏರೋಡೈನಮಿಕ್ಸ್ ಮತ್ತು ವೈಜ್ಞಾನಿಕ ತತ್ವವನ್ನು ಅಭಿವೃದ್ಧಿಪಡಿಸಿದರು. ಹಾಗೂ ಇಟಲಿಯ ಲಿಯೋನಾರ್ಡೋ ಡಾ ವಿಂಚಿಯವರು ತಮ್ಮ ರೇಖಾಚಿತ್ರಗಳಲ್ಲಿ ಹೆಲಿಕಾಪ್ಟರ್, ಏರೋಪ್ಲೇನ್ಗಳ ಚಿತ್ರವನ್ನು ಬಿಡಿಸಿದರು. ಮತ್ತು ಜರ್ಮನಿ 20ನೇ ಶತಮಾನದಲ್ಲಿ ಅವರು ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿದರು. ಸ್ನೇಹಿತರೆ, ಈಗ ಏರೋಸ್ಪೇಸ್ ತಂತ್ರಜ್ಞಾನ ಭಾರತದಲ್ಲಿ ಸಿಕ್ಕಿರುವ ಪುರಾವೆಗಳನ್ನು ನೋಡುತ್ತಾ ಹೋಗೋಣ. ಪುರಾವೆ ನಂಬರ್ 1, ರಾಮಾಯಣ ಮತ್ತು ಮಹಾಭಾರತ ಮಹಾಕಾವ್ಯಗಳಲ್ಲಿ ಪುಷ್ಪಕ ವಿಮಾನ ಎಂಬ ಹಾರುವ ವಿಮಾನದ ಉಲ್ಲೇಖವಿದೆ. ಎರಡನೆಯದ್ದು, ಋಷಿ ಭಾರದ್ವಾಜರ ಪುಸ್ತಕ ವೈಮಾನಿಕ ಶಾಸ್ತ್ರದಲ್ಲಿ ಹಾರುವ ಯಂತ್ರಗಳ ವಿವರಣೆ ಇದೆ. ಆದರೆ ಇತಿಹಾಸಕಾರರು ಮತ್ತು ಏರೋಸ್ಪೇಸ್ ವಿಜ್ಞಾನಿಗಳು ಇದನ್ನು ಹಾರುವ ಯಂತ್ರ ಎಂದು ಪರಿಗಣಿಸಲಿಲ್ಲ. ಆದ್ದರಿಂದ ಇದು ಕೇವಲ ಸಾಂಸ್ಕೃತಿಕ ಪ್ರೇರಣೆ ಎಂದು ನೋಡಲಾಯಿತು. ಸ್ನೇಹಿತರೆ, ಪುರಾವೆ ನಂಬರ್ 3, ಮೈಸೂರಿನಲ್ಲಿ ರಾಕೆಟ್ಗಳ ಅಭಿವೃದ್ಧಿ. ಸ್ನೇಹಿತರೆ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವರು ರಾಕೆಟ್ಗಳನ್ನು ಕಬ್ಬಿಣದ ಹೊದಿಕೆಯಿಂದ ಅಭಿವೃದ್ಧಿಪಡಿಸಿದರು. ಇದು ತುಂಬಾ ದೂರ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಹಾರಾಟ ಮಾಡಬಲ್ಲದು. ಸ್ನೇಹಿತರೆ, ಇದನ್ನು ಅಧ್ಯಯನ ಮಾಡಿದ ಬ್ರಿಟಿಷರು ಕಾಂಗ್ರೂ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿದರು. ಸ್ನೇಹಿತರೆ, ಆಧುನಿಕ ಭಾರತದಲ್ಲಿ ವಿಮಾನಯಾನದ ಆರಂಭ 1940 1960. ಸ್ನೇಹಿತರೆ, HAL ಸ್ಥಾಪನೆ ಮಾಡಿದರು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದರಿಂದ ವಿಮಾನಗಳ ದುರಸ್ತಿ, ನಿರ್ಮಾಣ ಮತ್ತು ನಿರ್ವಹಣೆ ಆರಂಭವಾಯಿತು. ಇದರ ಮೂಲಕ ಏರೋಸ್ಪೇಸ್ ಇಂಜಿನಿಯರ್ಗಳಿಗೆ ತರಬೇತಿ ಮತ್ತು ವಿಮಾನಗಳ ಬೆಳವಣಿಗೆಗೆ ಭದ್ರ ಬುನಾದಿ ನಿರ್ಮಾಣವಾಯಿತು. ಭಾರತ ಬಾಹ್ಯಾಕಾಶ ಕಾರ್ಯಕ್ರಮದ ಆರಂಭ. ಸ್ನೇಹಿತರೆ, 1960ರಲ್ಲಿ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋ ಸ್ಥಾಪನೆ ಮಾಡಿದರು ಮತ್ತು ಕೇರಳದ ತುಂಬದಲ್ಲಿ ಮೊದಲ ಸೌಂಡಿಂಗ್ ರಾಕೆಟ್ ಅನ್ನು ಉಡಾಯಿಸಲಾಯಿತು. ಸ್ವದೇಶಿ ವಿಮಾನ ಮತ್ತು
ಉಡಾವಣಾ ವಿಮಾನಗಳನ್ನು ಈ ಅವಧಿಯಲ್ಲಿ ಕಂಡುಹಿಡಿಯಲಾಯಿತು 1980ರಿಂದ 2015ರಲ್ಲಿ. ಸ್ನೇಹಿತರೆ, ಈ ಅವಧಿಯಲ್ಲಿ ಭಾರತವು ತುಂಬಾ ಪ್ರಗತಿಯನ್ನು ಕಂಡಿತು. ಸ್ನೇಹಿತರೆ, ಈ ಅವಧಿಯಲ್ಲೇ LCA ತೇಜಸ್ ಯುದ್ಧ ವಿಮಾನವನ್ನು ನಿರ್ಮಿಸಲಾಯಿತು. ಅಗ್ನಿ ಮತ್ತು ಪೃಥ್ವಿಯಂತಹ ಮಿಸೈಲ್ ಅನ್ನು ನಿರ್ಮಿಸಲಾಯಿತು ಮತ್ತು PSLV GSLV ಉಡಾವಕ ವಿಮಾನವನ್ನು ನಿರ್ಮಿಸಲಾಯಿತು. ಸ್ನೇಹಿತರೆ, ಈಗ ಏರೋಸ್ಪೇಸ್ ಮೆಟೀರಿಯಲ್ಸ್ ಅನ್ನು ಪರಮಾಣು ಮಟ್ಟದಲ್ಲಿ ನೋಡುತ್ತಾ ಹೋಗೋಣ. ಮೊದಲಿಗೆ ಅಲ್ಯೂಮಿನಿಯಂ ಅಲಾಯ್ಸ್. ಸ್ನೇಹಿತರೆ, ಅಲ್ಯೂಮಿನಿಯಂ ಅಲಾಯ್ಸ್ ಇವು ದ್ರವ್ಯರಾಶಿ ತುಂಬಾ ಕಡಿಮೆ ಮತ್ತು ಲೋಹೀಯ ಬಂಧನಗಳಿಂದ ಬಂಧಿತವಾಗಿರುತ್ತದೆ. ಹಾಗಾಗಿ ಅಲ್ಯೂಮಿನಿಯಂ ತುಂಬಾ ಹಗುರವಾಗಿರುತ್ತದೆ ಮತ್ತು ಬಲವಾಗಿರುತ್ತದೆ. ಸ್ನೇಹಿತರೆ, ಈಗ ಟೈಟಾನಿಯಂ ಮಿಶ್ರಲೋಹ. ಸ್ನೇಹಿತರೆ, ಟೈಟಾನಿಯಂ ಪರಮಾಣುಗಳ ನಡುವೆ ಬಲವಾದ ಬಂಧನ ಇರುತ್ತದೆ. ಇದರಿಂದ ಹೆಚ್ಚಿನ ಬಲ ಮತ್ತು ಇದು ಕಡಿಮೆ ತೂಕ ಒದಗಿಸುತ್ತದೆ. ಹಾಗಾಗಿ ಇದನ್ನ ರಾಕೆಟ್ ಇಂಜಿನ್ಗಳಿಗೆ, ವಿಮಾನದ ಇಂಜಿನ್ಗಳಿಗೆ ಮತ್ತು ರಚನಾತ್ಮಕ ಭಾಗಗಳಿಗೆ ಇದನ್ನು ಬಳಸುತ್ತಾರೆ. ಸ್ನೇಹಿತರೆ, ಈಗ ನಿಕಲ್ ಸೂಪರ್ಅಲಾಯ್ಸ್ ಬಗ್ಗೆ ಮಾತನಾಡೋಣ. ನಿಕಲ್ ಸೂಪರ್ಅಲಾಯ್ಸ್ ಇವು ಪರಮಾಣು ಮಟ್ಟದಲ್ಲಿ ಸೂಕ್ಷ್ಮ ರೂಪದಲ್ಲಿ ಪ್ರಿಸಿಪಿಟೇಟ್ಗಳಾಗಿ ಲೋಹಗಳನ್ನು ಬಲಪಡಿಸುತ್ತವೆ. ಹಾಗಾಗಿ ಇದನ್ನು ಜೆಟ್ ಇಂಜಿನ್ನ ಟರ್ಬೈನ್ ಬ್ಲೇಡ್ಗಳಲ್ಲಿ 1000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಉಷ್ಣತೆ ಇದ್ದರೂ ತಮ್ಮ ಬಲವನ್ನು ಕಾಪಾಡಿಕೊಳ್ಳುತ್ತದೆ. ಸ್ನೇಹಿತರೆ, ಈಗ ಕಾರ್ಬನ್ ಫೈಬರ್ ಕಾಂಪೋಸಿಟ್ಸ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಕಾರ್ಬನ್ ಫೈಬರ್ ಕಾಂಪೋಸಿಟ್ಸ್ ಪರಮಾಣು ಮಟ್ಟದಲ್ಲಿ ಕೋವಲೆಂಟ್ಲಿ ಬಾಂಡ್ ಆಗಿರುತ್ತವೆ. ಇವು ಮೆಟೀರಿಯಲ್ ಅನ್ನು ಹೆಚ್ಚು ಗಡಸುತನ ಮತ್ತು ಬಲವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ತುಂಬ ಹಗುರವಾಗಿರುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ವಿಮಾನ, ರಾಕೆಟ್ ಮತ್ತು ಬಾಹ್ಯಾಕಾಶ ನೌಕೆಯ ಯಶಸ್ಸು ಪರಮಾಣುವಿನ ವಿನ್ಯಾಸ, ಅದರ ಬಂಧನ ನಿಯಂತ್ರಿಸುವ ವಿಜ್ಞಾನದಲ್ಲಿ ಅಡಗಿದೆ.